Next, theorem number 6.3 once again. If in two triangles P, Q, R, first of one triangles PQR, second one A, B, C. The second triangles ABC. There is given ದತ್ತ ಅಂದ್ರೆ ಕೊಟ್ಟಿರ್ತಕ್ಕಂಥ ಅಂಶ ಬರೀಬೇಕು. ಏನಂತ ಕೊಟ್ಟರು? ಇಫ್ ಇನ್ ಟೂ ಟ್ರಯಾಂಗಲ್ಸ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್, ಇದು ಒಂದು. ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ, ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ, ಎರಡು ತ್ರಿಭುಜ ತಗೊಂಡಿದ್ವಿ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇದಕ್ಕೆ ಇದು ಇರಲಿ, ಇದಕ್ಕೆ ಇದು ಇರಲಿ, ಈ ಕೋನಕ್ಕೆ ಇದನ್ನು ತಗೊಳ್ಳೋಣ. ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ದೇರ್ ಈಸ್ ಆ್ಯಂಗಲ್ ಪಿ ಈಕ್ವಲ್ ಟು ಆ್ಯಂಗಲ್ ಎ, ಕಾಮ angle Q equal to angle B, angle R equal to angle C, the first of one end. ಇಷ್ಟು ಗಿವನ್ದಾಗ ತಗೊಂಡು ಮುಗಿಸ್ಬಿಡಿ. ಇನ್ನು ಟ್ರಯಾಂಗಲ್ ಪಿ ಕ್ಯೂ ಆರ್ ನೀವೇನು ತೊಗೊಂಡಿರ್ತೀರಿ ಅದು, ಮತ್ತೊಂದು ಟ್ರಯಾಂಗಲ್ ತೊಗೊಂಡಿರ್ತೀರಿ ಅದೊಂದು ಇಲ್ಲಿ ಬರೀಬೇಕು. ಬರೆದ ಬಳಕ ಈ ಕೋನಗಳಿಗೆ ಈ ಟ್ರಯಾಂಗಲದ ಕೋನಗಳಿಗೆ ಟ್ಯಾಲಿ ಮಾಡ್ಕೋಬೇಕು. ಅಂದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಅವರೇ ಹೇಳ್ಯಾರ. ಏನಂತ ಹೇಳ್ಯಾರಲ್ಲಿ? ಈಕ್ವಲ್ ಅಂತ ಹೇಳ್ಯಾರ ಅವರು. ನಾವು ಮುಂದೆ ಫ್ರೋ ಅಂತ ಬರೀಬೇಕು. ಸಾಧಿಸಬೇಕಾಗಿದ್ದು, ಹೌದಲ್ಲ, ಸಾಧನೀಯ ಅಂತ ಕರಿತೀವಿ ಕನ್ನಡದಲ್ಲಿ. ಇದಕ್ಕೆ ದತ್ತ ಅಂತ ಕರಿತೀವಿ. ಇದು ಸಾಧನೀಯ. ಏನಂತ ಸಾಧಿಸ್ಬೇಕು ಅಂದ್ರೆ ಆ ಸೇಮ್ ರೇಷಿಯೋದೊಳಗೆ ಇದ್ದು ಅಂದ್ರೆ ಅವೆರಡು ತ್ರಿಭುಜಗಳು ಏನಾಗಿರ್ತಾವ? ಸಿಮಿಲರ್ ಆಗಿರ್ತಾವ. ಯಾವಾಗ ಅಧ್ಯಯನ ಮಾಡಿರಿ? ಅದು ಅಂದ್ರೆ 6.1ರಲ್ಲಿ ಅಧ್ಯಯನ ಮಾಡಿಕೊಂಡ್ರಿ. ಹಾಗಾದ್ರೆ ಪಿ ಕ್ಯೂ ಅಪಾನ ಎ ಬಿ ಅಲ್ಲೇ ನೋಡಿ ಬರೀರಿ, ಅಥವಾ ಇಲ್ಲಿದ್ದಾರೆ ನೋಡಿ ಬರೀರಿ. ಒಟ್ಟು ಕರೆಕ್ಟಾಗಿ ಬರೀಬೇಕು. ಪಿ ಕ್ಯೂ ಅಪಾನ್ ಎ ಬಿ, ಕ್ಯೂ ಆರ್ ಅಪಾನ್ ಕ್ಯೂ ಆರ್ ಅಪಾನ ಬಿ ಸಿ ಈಕ್ವಲ್ ಪಿ ಆರ್ ಅಪಾನ್ ಎ ಸಿ. ಇವು ಸಮಾನುಪಾತದಲ್ಲಿದ್ದು ಅಂದ್ರೆ ದ ಟೈಮ್ ದ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇದು ಪ್ರೂವ್ ಮಾಡಿದ್ರು ಸಿಮಿಲರ್ ಅಂತ ಪ್ರೂವ್ ಮಾಡ್ದಂಗೆ, ಆ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ಇದು ಪ್ರೂವ್ ಮಾಡ್ದಂಗೆ. ಸೊ ಈಸ್ ದೇರ್ ಫೋರ್ ಟ್ರಯಾಂಗಲ್, ಇದುವರೆ ಬರೀರಿ, ಇದುವರೆ ಬರೀರಿ. ಟ್ರಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟ್ರಯಾಂಗಲ್ ಎ ಬಿ ಸಿ, ಎರಡೂ ಬರ್ದೆ ನೋಡ್ರಿ. ಈಗ ಅಲ್ಲಿ ಇದನ್ನು ಬರ್ದೀನಿ, ಬೇಕಾದ್ರೆ ಇದನ್ನು ಬರ್ದೇನೆ. ಹೌದಾ? ಅನುಪಾತಗಳಲ್ಲಿ ಬರೆದೀವಿ, ಜೊತೆಗೆ ಅದು ಸಿಮಿಲರ್ ಅಂತಲೂ ಬರೆದಿದ್ದದು. ಆ ನಂತರ ನೆಕ್ಸ್ಟ್ ಯಾವುದು ಬರುತ್ತೆ ಅಂತಂದ್ರೆ, ಇಷ್ಟರ ಮೇಲೆ ಈ ಥೇರಮ್ಮ ಬಿಡಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಾವೇನು ತೊಗೊತೀವಿ ಅನ್ನಂಗಾಯ್ತು? ಕನ್ಸ್ಟ್ರಕ್ಷನ್ ಅಂತ ತೊಗೊತೀವಿ, ರಚನೆ ತೊಗೊತೀವಿ. ರಚನೆ ಏನು ಮಾಡೋದಪ್ಪ ಅಂದ್ರೆ, ಈ ತ್ರಿಭುಜ ಒಯ್ದು ಇದ್ರ ಮೇಲೆ ಸೆಟ್ ಮಾಡಬೇಕು, ಅದ್ರ ಮೇಲೆ ಇಡಬೇಕು. ಹಾಗಾದ್ರೆ ಪಿ ಕ್ಯೂ ಅಂತದ, ಇದರಷ್ಟೇ ಅಳತೆ ತಗೊಂಡು ಇದ್ರ ಮೇಲೆ ಏನು ಮಾಡೋಣ ಅಂದ್ರೆ ಒಂದು ರೇಖೆಯನ್ನು ಕಟ್ ಮಾಡೋಣ. ಇಲ್ಲಿ ನೋಡೋಣ, ಇಷ್ಟು ಅಳತೆ ಅದಲ್ಲ ಇದರದು, ಇಷ್ಟೇ ಅಳತೆ ತಗೊಂಡು ಇಲ್ಲೊಂದು ಗುರುತು ಸರ್. ಇದಕ್ಕೆ ಎಕ್ಸ್, ಇದಕ್ಕೆ ಡಿ ಅಂತ ಕರೆಯೋಣ ಇದಕ್ಕೆ. ಸೊ ಈಸ್ ದೇರ್ ಫೋರ್ ಪಿ ಕ್ಯೂ ಈಕ್ವಲ್ ಟು ಎ ಡಿ, ಪಿ ಕ್ಯೂ ಈಕ್ವಲ್ ಟು ಎ ಡಿ, ಪಿ ಕ್ಯೂ ಈಕ್ವಲ್ ಟು ಎ ಡಿ ಹಂಗೆ ಕತ್ತರಿಸ್ಬೇಕು. ಯಾವ ಲೈನ? ಫ್ರಾಮ್ ಎ ಬಿ ಒಂದೈತು.
ಸರಿನಾ. ಎ ಬಿ ಮೇಲೆ ಒಂದು ಕತ್ತರಿಸಿದ್ರಿ. ಆ ನಂತರ ನೆಕ್ಸ್ಟ್ ಇದರದ್ದು ಅಳತೆ ತಗೊಳ್ಳೋಣ. ಇಷ್ಟದ ಅಂದ್ರೆ ಇಲ್ಲಿಟ್ಟು ಇಲ್ಲಿ ಮಾಪ್ ತಗೊಳ್ಳೋಣ, ಇಷ್ಟಾಗತ್ತೆ. ಇದಕ್ಕೆ ಏನು ಮಾಡೋಣ ಅಂತಂದ್ರೆ ಇ ಅಂತ ಹೆಸರು ಕೊಡೋಣ. ಸೊ ಈಸ್ ಈ ಪಿ ಆರ್ ಅಳತೆ ತಗೊಂಡ್ರಲ್ಲ, ಪಿ ಆರ್ದಷ್ಟೇ ಯಾವ್ದದ ಅಂತ ಹೇಳಿರಿ, ಎ ಇ ಅದ ಅಂತ ಹೇಳಿರಿ, ಅದನ್ನೇ ಬರೀಬೇಕು. ಸೊ ಈಸ್ ದೇರ್ ಫೋರ್ ಪಿ ಆರ್ ಈಕ್ವಲ್ ಟು ಎ ಇ ಫ್ರಾಮ್ ಎದ್ರ ಮ್ಯಾಗ ಅದು ರೇಖೆ ಎದ್ರ ಮ್ಯಾಗ ಬರುತ್ತೆ, ಎ ಸಿ ಮೇಲೆ ಆಗುತ್ತೆ. ಇಷ್ಟು ಆದ ಬಳಿಕ ಮುಂದೆ ಏನು ಮಾಡಬೇಕು, ಮುಂದಿನ ಕೆಲಸ ಏನು ಅಂದ್ರೆ ಇದು ತಂದು ಇಲ್ಲಿ ಗೆರೆ ಹಾಕಿದ್ರಿ, ಇದು ಒಯ್ದು ಇಲ್ಲಿ ಗೆರೆ ಹಾಕಿದ್ರಿ. ಹಿಂದೆ ಏನಂತ ಹೇಳಿರಿ, ಕೋನ್ ಪಿ ಈಕ್ವಲ್ ಟು ಕೋನ್ ಏನದಂತ ಹೇಳಿರಿ, ಎ ಅದಂತ ಹೇಳಿರಿ. ಇಲ್ಲಿ ಹೇಳಿರಿ ನೋಡ್ರಿ, ಕೋನ್ ಪಿ ಈಕ್ವಲ್ ಟು ಕೋನ್ ಏನದಂತ ಹೇಳಿರಿ, ಎ ಅದಂತ ಹೇಳಿರಿ. ಇವಾಗ ಇದನ್ನು ಸೇರಿಸಿ ಬಿಡಬೇಕು. ಯಾವುದು, ಡಿ ಇ ಅನ್ನುವಂಥದ್ದು ಸೇರಿಸಬೇಕು. ಸೊ ಈಸ್ ದೇರ್ ಫೋರ್ ಜಾಯಿನ್ ಡಿ ಇ ಅಂತ ಬರೀತೀವಿ. ಕನ್ಸ್ಟ್ರಕ್ಷನ್ ಗೊತ್ತಾಯ್ತಾ, ರಚನೆ ಮಾಡಿದ್ದು. ರಚನೆ ಏನಂತ ಹೇಳಿದ್ರಿ ಅಂದ್ರೆ ಪಿ ಕ್ಯೂ ಈಕ್ವಲ್ ಟು ಎ ಡಿ ಆಗುವಂತೆ ಎ ಬಿ ರೇಖೆಯ ಮೇಲೆ ಕತ್ತರಿಸೀವಿ ಅಂತ ಒಂದು ಬರೋದ್ರಿ. ಅದೇ ರೀತಿಯಾಗಿ ಪಿ ಆರ್ ಈಕ್ವಲ್ ಟು ಎ ಇ ಆಗುವಂತೆ ಎ ಸಿ ರೇಖೆಯ ಮೇಲೆ ಮತ್ತೊಂದು ಬಿಂದುವನ್ನು ಗುರುತಿಸಿ ಅದನ್ನು ಕತ್ತರಿಸೀವಿ. ನಂತರ ಡಿ ಇ ಅನ್ನುವಂಥದ್ದು ಏನು ಮಾಡಿದೆ, ಒಂದಾಗೈತೆ ನಾವಲ್ಲಿ ಜೋಡಿಸೀವಿ ಅಥವಾ ಸೇರಿಸೀವಿ. ಇದು ಕನ್ಸ್ಟ್ರಕ್ಷನ್. ಇಷ್ಟಾದ ನಂತರ ಮುಂದೆ ಬರತಕ್ಕಂಥದ್ದು ಏನು ಅಂತಂದ್ರೆ ಪ್ರೂಫ್ ಅಂತ ಬರುತ್ತೆ. ಪ್ರೂಫ್ ತಗೊಂಡಾಗ ಮೊದಲ ಇದನ್ನು ಅಷ್ಟೇ ಟ್ಯಾಲಿ ಮಾಡ್ಬೇಕು ನೀವು. ಸೊ ಈಸ್ ದೇರ್ ಫೋರ್ ಇನ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಆ್ಯಂಡ್ ಟ್ರ್ಯಾಂಗಲ್ ಎ ಡಿ ಇ ಯಾವ್ಯಾವ ತೊಗೊಂಡಿದ್ದೀವಿ ನಾವು, ಇಲ್ಲಿದ ನೋಡ್ರಿ. ಇದೇ ಟ್ರ್ಯಾಂಗಲ್ ಇದನ್ನು ಏನು ಮಾಡಿದೆವು ಅಂತಂದ್ರೆ ಇದ್ರ ಮೇಲೆ ಒಯ್ದು ಇಟ್ಟೀವಿ ಅಂತ ಅರ್ಥ. ಈಗ ಏನು ಮಾಡ್ಬೇಕಾದ್ರೆ ಕೆಲಸ ಬರೀ ಒಂದು ಗೊತ್ತೇನು, ಈ ರೇಖೆ ಪ್ರೂವ್ ಮಾಡ್ಲಿಕ್ಕೆ ಇದು ಬರ್ಲಿಕ್ಕತ್ತೀವಿ ನಾವು ಈಗಷ್ಟೇ. ಹಂಗಾದ್ರೆ ಹಿಂದೆ ಏನು ಮಾಡಿದ್ರೆ ಇಲ್ಲಿ ಬರೆಯೋನು ಇನ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಐನ್ ಟ್ರ್ಯಾಂಗಲ್ ಎ ಡಿ ಇ, ಇದು ಎರಡು ಕಂಪೇರ್ ಮಾಡ್ಲಿಕ್ಕತ್ತೀವಿ ನಾವು ಈಗ, ಹೋಲಿಸ್ಲಿಕ್ಕತ್ತೀವಿ. ಪಿ ಕ್ಯೂ ಈಕ್ವಲ್ ಟು ಎ ಡಿ, ಪಿ ಕ್ಯೂ ಈಕ್ವಲ್ ಟು ಎ ಡಿ. ನೆಕ್ಸ್ಟ್ ಪಿ ಆರ್ ಈಕ್ವಲ್ ಟು ಎ ಇ, ಪಿ ಆರ್ ಈಕ್ವಲ್ ಟು ಎ ಇ. ಇವೆರಡು ಎದ್ರಾಗಿ ಹೇಳಿರಿ ಅಂತಂದ್ರೆ ಎದ್ರಾಗ ಹೇಳಿರಿ, ಕನ್ಸ್ಟ್ರಕ್ಷನ್ದಾಗ ಹೇಳಿರಿ. ಪಿ ಕ್ಯೂ ಈಕ್ವಲ್ ಟು ಎ ಡಿ ಅದ ಅಂತ ಹೇಳಿರಿ, ಇಲ್ಲಿ ಪಿ ಆರ್ ಈಕ್ವಲ್ ಟು ಎ ಇ ಅದ ಅಂತ ಹೇಳಿರಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಆ್ಯಂಗಲ್ ಪಿ ಈಕ್ವಲ್ ಟು ಆ್ಯಂಗಲ್ ಎ ದಟ್ ಈಸ್ ಗಿವನ್. ದತ್ತದೊಳಗೆ ಹೇಳಿರಿ, ಇಲ್ಲಿ ನೋಡ್ರಿ ದತ್ತ ನೋಡ್ಕೊಳ್ರಿ. ದತ್ತದಾಗ ಏನಂತ ಹೇಳಿರಿ, ಆ್ಯಂಗಲ್ ಪಿ ಈಕ್ವಲ್ ಟು ಆ್ಯಂಗಲ್ ಎ ಅಂತ ಹೇಳಿರಿ. ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ, ಮತ್ತೊಂದು ತ್ರಿಭುಜದ ಎರಡು ಬಾಹುಗಳು ಮತ್ತೊಂದು ಕೋನ ಸಮ ಅದಾವ. ಒಂದು ಫಸ್ಟ್ ಒಂದು ತ್ರಿಭುಜ ತೋರಿ ಎರಡು ಬಾಹು, ಎರಡನೇ ತ್ರಿಭುಜ ತೋರಿ ಎರಡು ಬಾಹುಕ್ಕೆ ಸಮ. ಮೊದಲನೇ ತ್ರಿಭುಜದ ಕೋನ ಎರಡನೇ ತ್ರಿಭುಜದ ಕೋನಕ್ಕೆ ಸಮ. ಅಂದ್ರೆ ಒಂದು ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ, ಮತ್ತೊಂದು ತ್ರಿಭುಜದ ಎರಡು ಬಾಹುಗಳು ಒಂದು ಕೋನಕ್ಕೆ ಸಮನಾಗಿದ್ರೆ ಅವೆರಡೂ ತ್ರಿಭುಜಗಳು ಏನಾಗಿರ್ತಾವ, ಕಾಂಗ್ರುಯೆಂಟ್ ಆಗಿರ್ತಾವ. ಅಂದ್ರೆ ಕಾಂಗ್ರುಯೆಂಟ್ ಅಂದ್ರೇನು, ಸರ್ವಸಮ. ಸೊ ಈಸ್ ದೇರ್ ಫೋರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಕಾಂಗ್ರುಯೆಂಟ್ ಅಂದ್ರೆ ಹಿಂಗೆ ಸೂಚಿಸ್ತೇವೆ. ಇವು ಎರಡೂ ರೇಖೆ ತೆಗೆದೇವು ಅಂದ್ರೆ ಸಿಮಿಲರ್ ಆಗುತ್ತೆ. ಎರಡೂ ರೇಖೆ ಹಾಕಿ ಮ್ಯಾಗ ಸಿಮಿಲರ್ ಚಿನ್ನ ಹಾಕಿದೆ ಅಂದ್ರೆ ಕಾಂಗ್ರುಯೆಂಟ್ ಆಗುತ್ತೆ. ಏನು ಅಂದ್ರೆ ಎ ಡಿ ಇ. ಈ ಕಾಂಗ್ರುಯೆಂಟ್ ಅನ್ನುವಂಥದ್ದು ಹೆಂಗೆ ಸಾಧಿಸಿದ್ರಿ ನೀವು ಅಂತ ಬಂತು. ಹೆಂಗೆ ಸಾಧಿಸಿದ್ರಿ ಅಂತ ಹೇಳ್ತೀರಲ್ಲ, ಅದಕ್ಕೆ ಕ್ರೈಟೇರಿಯಾ ಅಂತ ಕರಿತೀವಿ ನಾವು. ಕ್ರೈಟೇರಿಯಾ ಯಾವ ಗುಣ ತೊಗೊಂಡ್ರಪ್ಪ ಅಂತಂದ್ರೆ ಎರಡು ಬಾಹುಗಳು ಒಂದು ಏನದವ, ಕೋನದವ. ಹಾಗಾದ್ರೆ ಯಾವ ನಿಯಮದ ಪ್ರಕಾರ ಅಂದಂಗೆ ಐತದು, SAS ಅಂತ ಹೇಳ್ತೀವಿ. ಸೈಡ್ ಎಂಗಲ್ ಸೈಡ್, ಈ ತ್ರಿಭುಜದ್ದು ಸೈಡ್ ಎಂಗಲ್ ಸೈಡ್ ಅಂತ ತಗೊತೀವಿ. ಒಂದು ತ್ರಿಭುಜದ ಒಂದು ಬಾಹು ಒಂದು ಕೋನ ಮತ್ತೊಂದು ಬಾಹು, ಮತ್ತೊಂದು ತ್ರಿಭುಜದ ಒಂದು ಬಾಹು ಒಂದು ಕೋನ ಮತ್ತೊಂದು ಬಾಹುವಿಗೆ ಸಮನಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವ ಸಮನಾಗಿರುತ್ತವೆ ಅಂತ. ಎರಡೂ ತ್ರಿಭುಜಗಳು ಕಾಂಗ್ರುಯೆಂಟ್ ಅಂತ ಹಾಕಿದ್ರೆ ನೋ ಡೌಟ್, ಅಲ್ಲಿ ಯಾವುದೇ ರೀತಿಯಲ್ಲಿ ಸಂಶಯ ಇರಲ್ಲ. ಹಂಗಾದ್ರೆ ಕ್ಯೂ ಆರ್
ಈಕ್ವಲ್ ಟು ಏನು ಬರುತ್ತೆ ಅಂದಂಗೆ ಆಯಿತು ಡಿ ಇ. ಕ್ಯೂ ಆರ್ ಈಕ್ವಲ್ ಟು ಡಿ ಇ ಅಂತ ಹೇಳಿದೆವು. ನಾವು ಕ್ಯೂ ಆರ್ ಈಕ್ವಲ್ ಟು ಡಿ ಇ ಅಂತ ತೊಗೊಂಡಿದ್ದೀವಿ. ಇಷ್ಟು ಆದ ಬಳಿಕ ಮುಂದೆ ಹಾಗೆ ಬಿಡಿಸ್ಕೋ ಅಂತ ಬರೋಣ. ಎಂಗಲ್ ಕ್ಯೂ ಈಕ್ವಲ್ ಟು ಎಂಗಲ್ ಏನಾಗುತ್ತೆ ಡಿ ಆಗೇಬೇಕಲ್ಲ. ಯಾಕಂದ್ರೆ ಇಲ್ಲಿ ಏನಂತ ಹೇಳುತ್ತೆ ಕಾಂಗ್ರುಯೆಂಟ್ ಅಂದ್ರೆ ಬಾಹುಗಳು ಸಮ. ಕಾಂಗ್ರುಯೆಂಟದ ಅರ್ಥ ಏನು ಕೊಡುತ್ತೆ, ಇದರ ಅರ್ಥ ಏನು ಅಂದ್ರೆ, ಇದರ ಅರ್ಥ ಈ ತ್ರಿಭುಜ ಸರ್ವ ಸಮ, ಎದುರಾಗೂ ಏನೂ ಫರಕಿಲ್ಲ. ಕಾಂಗ್ರುಯೆಂಟ್ ಅಂದ್ರೆ ಅರ್ಥ ಹಾಗೆ, ಬಾಹುಗಳು ಒಟ್ಟೆ, ಆನಂತರ ಅಲ್ಲಿರುವ ಕೋನಗಳು ಅಷ್ಟೇ ಅಂತ. ಅದಕ್ಕೆ ಕಾಂಗ್ರುಯೆಂಟ್ ಅಂತಂದಿರ್ತೀವಿ ನಾವು. ಹಾಗಾದ್ರೆ ಕ್ಯೂ ಆರ್ ಈಕ್ವಲ್ ಟು ಡಿ ಅಂತಾಯಿತು. ಕ್ಯೂ ಈಕ್ವಲ್ ಟು ಡಿ ಆಗುತ್ತಾ ಇಲ್ಲ ನೋಡ್ರಿ, ಆಗ್ತದ. ಕ್ಯೂ ಈಕ್ವಲ್ ಟು ಕೋನ್ ಏನಾಗುತ್ತೆ ಡಿ ಆಗುತ್ತೆ. ಹಾಗಾದ್ರೆ ಕ್ಯೂ ಕೋನಕ್ಕೆ ಕೋನ್ ಏನಾಗುತ್ತೆ ಡಿ ಆಗುತ್ತೆ. ಕೋನ್ ಕ್ಯೂ ಈಕ್ವಲ್ ಟು ಕೋನ್ ಏನಂತ ಬರೆದ್ರಿ ನೋಡ್ರಿ, ಕೋನ್ ಕ್ಯೂ ಈಕ್ವಲ್ ಟು ಏನಂತ ಬರೆದ್ರಿ ಬಿ ಅಂತ ಬರೆದ್ರಿ. ಕೋನ್ ಕ್ಯೂ ಈಕ್ವಲ್ ಟು ಕೋನ್ ಏನು ಬರೆದ್ರಿ ಡಿ ಅಂತ ಬರೆದ್ರಿ. ಇದೇ ಕ್ಯೂ ಕೋನ ಡಿ ಕೋನಕ್ಕೂ ಸಮ, ಇದೇ ಕೋನ ಬಿ ಕೋನಕ್ಕೆ ಸಮ ಆದ್ರೆ ಡಿ ಕೋನ ಅನ್ನುವಂಥದ್ದು ಬಿ ಕೋನಕ್ಕೆ ಸಮ ಆಗಲೇಬೇಕಲ್ಲ. ಕ್ಯೂ ಕೋನ ಬಿ ಕೋನಕ್ಕೆ ಸಮ ಯಾವಾಗ ಹೇಳಿರಿ, ಹಿಂದೆ ಜೀವನದೊಳಗೆ ಹೇಳಿರಿ. ಅದೇ ಕ್ಯೂ ಕೋನ ಡಿ ಕೋನಕ್ಕೆ ಇಲ್ಲಿ ಸಮ ಅಂತ ಹೇಳಕತ್ತೀರಿ. ಸೊ ಇಸ್ ದ ಕೋನ ಡಿ ಈಕ್ವಲ್ ಟು ಕೋನ ಬಿ ಆಗುತ್ತೆ. ಎಂಗಲ್ ಡಿ ಈಕ್ವಲ್ ಟು ಎಂಗಲ್ ಯಾವ್ದಾಗುತ್ತೆ ಬಿ ಆಗುತ್ತೆ. ಎಂಗಲ್ ಡಿ ಈಕ್ವಲ್ ಟು ಎಂಗಲ್ ಬಿ ಆಯಿತು ಅಂದ್ರೆ ಡಿ ಇ ಅನ್ನುವಂಥದ್ದು ಎದಕ್ಕೆ ಪ್ಯಾರಲಲ್ ಆಗುತ್ತೆ, ಬಿ ಸಿಗೆ ಪ್ಯಾರಲಲ್ ಆಗುತ್ತೆ. ಡಿ ಇ ಅನ್ನುವಂಥದ್ದು ಬಿ ಸಿಗೆ ಏನಾಗುತ್ತೆ, ಅದಕ್ಕೆ ಪ್ಯಾರಲಲ್ ಆಗುತ್ತೆ. ಪ್ಯಾರಲಲ್ ಆಯಿತು ಅಂತಂದ್ರೆ ಹಿಂದೆ ನೀವು 6.1 ಅಧ್ಯಯನ ಮಾಡ್ಕೊಂಡ್ರಿ. ಏನು ಅಧ್ಯಯನ ಮಾಡ್ಕೊಂಡ್ರಿ, ಈ ರೇಖೆ ಇದಕ್ಕೆ ಸಮಾಂತರ ಆಯಿತು, ಪ್ಯಾರಲಲ್ ಆಯಿತು ಅಂದ್ರೆ ಈ ಬಾಹುಗಳನ್ನು ನಾವು ಏನು ಮಾಡಬಹುದು ಅಂದಂಗಾಯಿತು, ಅನುಪಾತದಲ್ಲಿ ಬರೀಬಹುದು. ಹಾಗಾದ್ರೆ ಅನುಪಾತದಲ್ಲಿ ಬರೀಬೇಕಾದ್ರೆ ಎ ಡಿ ಅಪಾನ ಎ ಬಿ ಅಂತ ತಗೊಳ್ಳೋಣ. ಎ ಡಿ ಅಪಾನ ಎ ಬಿ ಈಕ್ವಲ್ ಎ ಇ ಅಪಾನ ಎ ಸಿ, ಎ ಇ ಅಪಾನ ಎ ಸಿ ಈಕ್ವಲ್ ಡಿ ಇ ಅಪಾನ ಬಿ ಸಿ, ಡಿ ಇ ಅಪಾನ ಬಿ ಸಿ. ಎಸ್ ಅರ್ಥ ಆಯ್ತಾ? ಏನಂದ್ರೆ ಇದೇ ಒಂದು ತ್ರಿಭುಜ ತೊಗೊಂಡಿದ್ದೀವಿ, ಇದು ಪ್ಯಾರಲಲ್ ಅಂತ ಹೇಳಿ ಪ್ರೂವ್ ಕೊಟ್ರಿ. ಇವಾಗ ಕೊಟ್ಟ ನಂತರ ಅನುಪಾತದಲ್ಲಿ ಬರಲಿಕ್ಕತ್ತೀರಿ. ಎ ಡಿ ಅಪಾನ್ ಎ ಬಿ, ಎ ಇ ಅಪಾನ್ ಎ ಸಿ, ಡಿ ಇ ಅಪಾನ್ ಬಿ ಸಿ ಅಂತ ಬರೆದ್ರಿ. ಹಾಗಾದ್ರೆ ಸ್ವಲ್ಪ ಹಿಂದೆ ರಿವರ್ಸ್ ಬರ್ರಿ. ಈಗ ರಿವರ್ಸ್ ತೊಗೊಂಡಾಗ ಎ ಡಿ ಬೆಲೆ ಎದರದು ಅಂತಂದ್ರೆ ಪಿ ಕ್ಯೂ. ಹೌದಾ? ನಾವು ಯಾಕಂದರೆ ಈ ತ್ರಿಭುಜಕ್ಕೆ ಬರಬೇಕಲ್ಲ, ಎ ಡಿಗೆ ಏನು ತೊಗೋಬೇಕು ಅಂದಂಗೆ ಆಯಿತು. ಇದು ನಾವು ರಚನೆ ಮಾಡಿದ್ದದ, ಆದರೆ ಮೂಲತವಾಗಿದ್ದು ಇದು ಅಲ್ಲ. ಇವಾಗ ಏನು ಮಾಡಬೇಕು, ದೇರ್ ಫೋರ್ ಫೈನಲ್ ಎ ಡಿ ಕ್ಯಾನ್ಸಲ್ ಮಾಡೋಣ. ಇಲ್ಲಿದು ಎ ಡಿ ತೆಗೆದು ಅದರ ಬದಲು ಏನು ತುಂಬ ಅಂದಂಗೆ ಆಯಿತು, ಪಿ ಕ್ಯೂ ಅಪಾನ ಎ ಬಿ ಈಕ್ವಲ್ ಎ ಇ ತೆಗಿಬೇಕು, ಅದರ ಬದಲಿಗೆ ಏನು ತುಂಬಬೇಕು, ಪಿ ಆರ್ ತುಂಬಿದ್ರಿ ಅಂದ್ರೆ ಎ ಸಿ ಈಕ್ವಲ್ ಡಿ ಇ ಅದ, ಡಿ ಇ ತುಂಬಬೇಕು ತೆಗಿಬೇಕು ಅಂದ್ರೆ ಅದರ ಬದಲು ಏನು ತುಂಬಬೇಕು, ಕ್ಯೂ ಆರ್ಕ್ಕೆ ಏನು ಬರೀಬೇಕು, ಬಿ ಸಿ ಅಂತ ನೋಡೋಣ. ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಅಪಾನ್ ಎ ಬಿ, ಕ್ಯೂ ಆರ್ ಅಪಾನ್ ಬಿ ಸಿ, ಅಲ್ಲಿದ ನೋಡ್ರಿ ಪಿ ಆರ್ ಅಪಾನ್ ಎ ಸಿ. ಇಷ್ಟು ಅನುಪಾತಗಳು ಸಮ ಆದವು ಅಂದ್ರೆ ಅವೆರಡು ತ್ರಿಭುಜಗಳು ಏನಾಗಿರ್ತಾವ ಅಂತದ ಅಂದಾಗೈತೆ, ಮುಂದಲ್ಲಿ ಸಿಮಿಲರ್ ಆಗಿರ್ತವ. ದೇರ್ ಫೋರ್ ಟ್ರ್ಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಟ್ರ್ಯಾಂಗಲ್ ಎ ಬಿ ಸಿ ಅಂತ. ಎಸ್ ಇಸ್ ದ ಕ್ಲಿಯರ್?